ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಮಂಗಳವಾರ ಬೆಳಗ್ಗೆ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಪೂಜೆ ಇದೆ, ಸೊ ಅದಕ್ಕೋಸ್ಕರ ನನ್ನ ಪಾಟಲ್ಲಿ ಹೂವು ಬೆಳೆಸಿದ್ನಲ್ಲ ಅದನ್ನು ಕಿತ್ಕೋತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ವಿಡಿಯೋ ಎಂಡ್ವರೆಗೂ ನೋಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ಬೆಳಗ್ಗೆನೇ ಪೂಜೆ ಮಾಡಬೇಕಾಗಿತ್ತು, ಸೊ ಹೂವು ಕಿತ್ಕೋತಾ ಇದ್ದೆ. ಆಂಟಿ ನೀರು ಖಾಲಿ ಆಗಿದೆ ಅಂತ ಅಂದ್ಬಿಟ್ಟು ಮೋಟಾರ್ ಆನ್ ಮಾಡಿದರು. ಸೊ ಅದಕ್ಕೆ ಮೋಟಾರ್ದು ಸೌಂಡ್ ಆಗ್ತಾಯಿತ್ತು. ಸ್ವಲ್ಪ ಇದಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಈ ಗಿಡ ಬಂದ್ಬಿಟ್ಟು ನಾನು 3 ಗಿಡ ತೊಗೊಂಡೆ. 3 ಗಿಡನೂ ಚೆನ್ನಾಗಿದೆ. ಸ್ಟಾರ್ಟಿಂಗು ಚೆನ್ನಾಗಿ ಹೂವು ಬಿಡುತ್ತೆ, ಅದಾದಮೇಲೆ ಬಿಡಲ್ಲ ಅಂತ ನಮ್ಮ ಹಸ್ಬೆಂಡ್ ಹೇಳ್ತಾರೆ. ಅವ್ರು ಏನು ಕೊಟ್ಟಿರ್ತಾರೆ ಆ ಹೂವು ಅಷ್ಟೇ ಇರುತ್ತೆ, ಆಮೇಲೆ ನೀನು ಬಿಡಲ್ಲ, ಅದು ಮೊಗ್ಗು ಕಚ್ಚಲ್ಲ ಅಂತೆಲ್ಲ ಹೇಳ್ತಾಯಿದ್ರು ನಮ್ಮ ಹಸ್ಬೆಂಡು. ಸುಮ್ಮನೆ ಮೋಸ ಹೋಗ್ತೀಯಾ, ಅವರು ಮೆಡಿಷನ್ ಹಾಕಿ ಹೂವನ್ನ ಬೆಳೆಸ್ತಾರೆ, ನಿನ್ಗೆ ಆ ಥರ ಬೆಳ್ಸೋಕ್ಕೆ ಬರಲ್ಲ ಅಂತ ಹೇಳ್ತಾಯಿದ್ರು ನಮ್ಮ ಹಸ್ಬೆಂಡು. ಆದರೆ ನನಗೆ ಗಾರ್ಡನಿಂಗ್ ಮಾಡೋದಂದರೆ ತುಂಬ ಇಷ್ಟ. ನನಗೆ ತುಂಬ ತರಕಾರಿ ಗಿಡಗಳು ಬೆಳೆಸಬೇಕು ಮತ್ತು ಹೂವಿನ ಗಿಡಗಳು ಬೆಳೆಸಬೇಕು, ಮನಿ ಪ್ಲ್ಯಾಂಟು, ಪ್ರತಿಯೊಂದೂ ಗಿಡಗಳು ನಂಗೆ ತುಂಬ ಇಷ್ಟ ಗಾರ್ಡನಿಂಗ್ ಮಾಡೋದು. ಫಸ್ಟು ನಮ್ಮ ಮನೆ ಹತ್ರ ಜಾಗ ಇತ್ತು, ಮಣ್ಣಲ್ಲೇ ನಾವು ಹಾಕ್ಕೊಂಡಿದ್ವಿ. ಮಣ್ಣು ಸೈಡ್ ಇತ್ತು, ಲೆಫ್ಟ್ ಸೈಡಲ್ಲಿ ಮಣ್ಣೆಲ್ಲ ಇತ್ತು, ನಾವು ಹಾಕ್ಕೊಂಡಿದ್ವಿ. ಯಾವ್ಯಾವ ಗಿಡ ಹಾಕ್ಕೊಂಡಿದ್ವಿ ಅಂದರೆ, ಒಂದೊಂದು ಸತಿ ನಾನು ಮೀಶೋದಲ್ಲಿ ಬುಕ್ ಮಾಡಿ ತರಕಾರಿ ಗಿಡಗಳೆಲ್ಲ ಹಾಕ್ತಾಯಿದ್ದೆ. ಅದಾದಮೇಲೆ ಅದೇ ಇದು ಬರುತ್ತಲ್ಲ, ಪಾಲಕ್ ಸೊಪ್ಪು, ಮೆಂತ್ಯ ಸೊಪ್ಪು, ಆ ಸೊಪ್ಪಿಂದು ಇದೆಲ್ಲ ಬುಕ್ ಮಾಡಿ ಕೆಲವೊಂದೊಂದ್ಸಲಿ ಹಾಕಿದ್ದೆ. ತುಂಬ ಚೆನ್ನಾಗಿ ಬಂದಿತ್ತು. ಒಂದೊಂದು ಸತಿ ಮಾತ್ರ ಇದು ನಾಯಿ ಬಂದು ನೈಟಲ್ಲಿ ಎಲ್ಲ ಗಲೀಜು ಮಾಡಿ ಎಲ್ಲ ಎಳೆದು ಇದು ಮಾಡಿ ಹೋಗ್ಬಿಡ್ತಾಯಿತ್ತು. ಒಂದೊಂದ್ಸಲಿ ತುಂಬ ಚೆನ್ನಾಗಿ ಅಂದರೂ ತುಂಬ ಚೆನ್ನಾಗಿ ಬಂದಿತ್ತು ಗಿಡಗಳು. ಆಮೇಲೆ ದಾಸವಾಳ ಹೂವು 2 ಗಿಡ ಇತ್ತು, ದೊಡ್ಡದು ಇತ್ತು ಗಿಡಗಳು. ಆದರೆ ಯಜ್ಞ ತುಂಬ ತುಂಬ ಇದು ಮಾಡುತ್ತೆ ಅಂತ ಅಂದ್ಬಿಟ್ಟು ಎಲ್ಲ ಕಟ್ಸಾಕ್ಬಿಟ್ಟು ಅದ್ರ ಮೇಲೆ ಸಿಮೆಂಟ್ ಹಾಕ್ಬಿಟ್ರು. ತುಂಬ ಚೆನ್ನಾಗಿತ್ತು, ಅದಿಲ್ಲ ಅಂದಿರೋ ತುಂಬ ಚೆನ್ನಾಗಿತ್ತು. ಗಿಡಗಳ ಬಗ್ಗೆ ಹೇಳ್ತಾ ಇದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಅದಾದಮೇಲೆ ಪೂಜೆ ಮಾಡಿ ವಿಡಿಯೋ ತೊಗೊಂಡೆ. ಅದಾದಮೇಲೆ ನಾನು ಇವಾಗ ಪಲಾವ್ ಮಾಡೋಣ ಅಂತ ಅಂದ್ಬಿಟ್ಟು ತರಕಾರಿಗಳೆಲ್ಲ ಹೆಚ್ಕೊಂಡು ಪಲಾವ್ ಮಾಡೋಕ್ಕೆ ರೆಡಿ ಮಾಡಿಕೊಂಡು ಪಲಾವ್ ಮಾಡ್ಕೊತಾ ಇದ್ದೀನಿ. ಅಪ್ಪುಗೂ ಟಿಫನ್ ತಿನ್ನಿಸಿ ನಾನು ಟಿಫನ್ ಮಾಡಿಕೊಂಡೆ. ಅದಾದಮೇಲೆ ಇಲ್ಲಿ ರಾಗಿ ಮಿಷಿನ್ ಇದೆ, ಅಲ್ಲಿಗೆ ಅಕ್ಕಿ ಏನೋ ಮಿಲ್ ಮಾಡ್ಸೋಕ್ಕೆ ಒಬ್ಬರು ಕಸ್ಟಮರ್ ಅವರು ಯಾವುದೋ ಅಂಕಲ್ ಬಂದಿದ್ದರು. ಅವ್ರ ಜೊತೆ ನಾಯಿ ಕರ್ಕೊಬಂದಿದ್ರು. ತುಂಬ ಹುಡುಗರೆಲ್ಲ ತುಂಬ ಕಿರ್ಚಾಡ್ತಿದ್ರು. ಆ ನಾಯಿ ಎಲ್ಲರ ಮೇಲೂ ಎಗರ್ತಿತ್ತು. ಸೊ ಅದಕ್ಕೆ ಎಲ್ಲರೂ ಕಿರ್ಚಾಡ್ತಿದ್ರು. ಪ್ರಜ್ಞಾನು ಏನಂತ ನೋಡೋಣ ಅಂತ ಅಂದ್ಬಿಟ್ಟು ಓಡೋಗ್ತಾಯಿದ್ಲು. ಆವಾಗ ನಾನು ನೋಡಿದೆ, ಅದನ್ನು ಒಂದು ವಿಡಿಯೋ ಕ್ಲಿಕ್ ಮಾಡ್ಕೊಂಬಂದೆ. ಅದಾದಮೇಲೆ ಪಾಪು ಊಟ ತಿಂತೀನಿ ಅಂತ ಅಂದ್ಲು. ಟೈಮ್ ಆಗೋಯ್ತು, 2 ಗಂಟೆ ಆಗೋಯ್ತು. ಅದಕ್ಕೆ ಅವಳಿಗೆ ಟೊಮೊಟೊ ಸಾರು ಮಾಡಿ ಅನ್ನ ಮಾಡಿದೆ. ಊಟ ಮುಗಿಸಿ ಮೊದಲು ಪ್ರಜ್ಞಾಗೆ ಫ್ರಿಜ್ಜೆಲ್ಲ ಓಪನ್ ಮಾಡೋಕ್ಕೆ ಬರ್ತಿರಲಿಲ್ಲ, ಇವಾಗ ಓಪನ್ ಮಾಡೋಕ್ಕೆ ಬರುತ್ತೆ. ಫ್ರಿಜ್ಜಲ್ಲಿ ಏನೇನಿದೆ ಎಲ್ಲ ಹುಡುಕ್ತಾಳೆ. ಅವಳಿಗೆ ವಾಟರ್ ಮಿಲನ್ ಅಂದರೆ ತುಂಬ ಇಷ್ಟ. ಅದಕ್ಕೋಸ್ಕರ ಅಮ್ಮ ಕಟ್ ಮಾಡಿಕೊಡು ಅಂತ ಅಂದ್ಬಿಟ್ಟು ಇದು ಮಾಡಿದ್ಲು. ಮಾಮೂಲಿ ಅವಳಿಗೇನೆ ನಾನು ಕೊಡೋದು, ಹಂಗಾಗಿ ಅವಳಿಗೋಸ್ಕರ ಕಟ್ ಮಾಡ್ಕೊಂಡು ಕೊಟ್ಟೆ. ಅದಾದಮೇಲೆ ನಾನು ಊಟ ಮುಗಿಸಿ ಸ್ವಲ್ಪ ಹೊತ್ತು ಮಲಗಿದ್ವಿ. ಅದಾದಮೇಲೆ ಸಂಜೆ ಹಸ್ಬೆಂಡ್ ಬಂದರು. ಹಸ್ಬೆಂಡ್ ಬರಬೇಕಾದ್ರೆ ಅವ್ರ ಫ್ರೆಂಡ್ ಅಂಗಡೀಲಿ ಇದು ತೊಗೊಬಂದಿದ್ರು, ಬೋಟಿ ಅದು ತೊಗೊಬಂದಿದ್ರು. ನನಗಿಷ್ಟ ಇಲ್ಲ, ಅದು ಒಂಚೂರು ಇಷ್ಟ ಇಲ್ಲ. ಅವರೇ ಕ್ಲೀನ್ ಮಾಡಿಕೊಂಡು ಅವರೇ ಕಟ್ ಮಾಡ್ತಾಯಿದ್ರು. ಬಟ್ ಅಡುಗೆ ಮಾತ್ರ ಮಾಡಿಕೊಡು, ನಂಗೆ ತುಂಬ ಇಷ್ಟ ಅಂತ ಹೇಳ್ತಾರೆ. ನನಗದು ಸ್ಮೆಲ್ಲು ಮತ್ತು ಇದು ನಂಗೆ ಇಷ್ಟ ಆಗೋಲ್ಲ. ಬಟ್ ಆದರೆ ಏನು ಮಾಡೋದು, ಹಸ್ಬೆಂಡಿಗೆ ತುಂಬ ಇಷ್ಟ, ಹಂಗಾಗಿ ನಾನು ಅವರಿಗೆ ಅಡುಗೆ ಮಾಡ್ಕೊಂಡು ಕೊಟ್ಟೆ. ಮಾಮೂಲಿ ಚಿಕನ್ ಸಾರು ಮತ್ತು ಮಟನ್ ಸಾರು ಹೇಗೆ ಮಾಡ್ತೀನೋ ನಾನು ಅದೇ ಥರ ಮಾಡೋದು. ಅದರಲ್ಲೇನು ಸ್ಪೆಷಲಾಗಿ ನಾನು ರೆಸಿಪೀಸ್ ಏನು ನೋಡಲ್ಲ. ಮಾಮೂಲಿಯಾಗಿ ನಾನು ಇಲ್ಲಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ, ಅದು ಕೊತ್ತಂಬರಿ ಮತ್ತು ಪುದೀನ ಅದೆಲ್ಲ ಹಾಕಲ್ಲ ಇದಕ್ಕೆ. ನಾನು ಇದನ್ನು ಮಾಮೂಲಿ ಹೇಗೆ ನಾವು ಫ್ರೈ ಮಾಡ್ಕೋತೀವೋ ಚಿಕನ್ಗೆ, ಆ ಥರ ಫ್ರೈ ಮಾಡ್ಕೊಂಡಿದ್ದೀನಿ. ಟೊಮೊಟೊ ಮತ್ತು ಹಸಿಮೆಣ್ಸಿನ್ಕಾಯಿ, 1-2 ಒಣಮೆಣ್ಸಿನ್ಕಾಯಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸಿಯಲ್ಲಿ ರುಬ್ಕೊಂಡಿದ್ದೀನಿ. ಅದಾದಮೇಲೆ ಇಲ್ಲಿ ಎಣ್ಣೆ ಹಾಕಿ, ಅರಿಶಿನ ಪುಡಿ ಹಾಕಿ, ಸಾಲ್ಟ್ ಹಾಕಿ ಚೆನ್ನಾಗಿ ಬೋಟಿನ ಹುರ್ಕೊಂಡಿದ್ದೀನಿ. ಅದಾದಮೇಲೆ ಮಸಾಲೆನ ಆ್ಯಡ್ ಮಾಡಿ ಒಂದು ಸ್ವಲ್ಪ ಉಪ್ಪು ಖಾರ ನೋಡಿಬಿಟ್ಟು ನಾನು ಕುಕ್ಕರ್ ಲಿಡ್ನ ಮುಚ್ತಾ ಇದ್ದೀನಿ. ಅದಾದಮೇಲೆ ಒಂದು 4 ವಿಜಿಲ್ಲು ಓಡಿಸಾದ್ಮೇಲೆ ಕುಕ್ಕರ್ನ ಲಿಡ್ ಓಪನ್ ಮಾಡಿ ನೋಡ್ತಾ ಇದ್ದೀನಿ. ಚೆನ್ನಾಗಾಗಿತ್ತು ಸಾಂಬಾರು.
ಅದಾದಮೇಲೆ ಹಸ್ಬೆಂಡು ಮುದ್ದೆ ಮಾಡು ಅಂತ ಹೇಳಿದ್ರು, ಅದಕ್ಕೆ ಮುದ್ದೆ ಮಾಡಿಕೊಡ್ತಾಯಿದ್ದೆ. ಅದಾದಮೇಲೆ ನಮ್ಮ ಹಸ್ಬೆಂಡಿಗೆ ಸಾಂಬಾರಿಂದ ಪೀಸ್ ಎತ್ತಿ ಈ ಥರ ಫ್ರೈ ಮಾಡಿಕೊಟ್ರೆ ತುಂಬ ಇಷ್ಟ, ನೀಟಾಗಿ ಊಟ ಮಾಡ್ತಾರೆ. ಅದಕ್ಕೋಸ್ಕರ ನಾನು ಸಾಂಬಾರಿಂದ ಎತ್ತಿ ಈ ಥರ ಫ್ರೈ ಮಾಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.